ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮೀನು ತಲೆಯಿಂದ ಮೀನು ಸಾರು. ಮತ್ತು ಆ ಮಧ್ಯದ ಭಾಗ, ಹೊಟ್ಟೆ ಭಾಗದ್ದು ಮೀನು ಫ್ರೈ ಮಾಡಿದ್ದೀನಿ. ಮೀನು ಸಾರು ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರುಬ್ಕೊತೀನಿ. ಮಸಾಲೆಗೆ ಈರುಳ್ಳಿ ಹುರಿಯೋದೇನು ಬೇಡ, ಹಾಗೆ ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಕಾಳು ಮೆಣಸು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ಇದಿಷ್ಟನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಮತ್ತು ಹುಣಸೆ ಹಣ್ಣು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಹುಣಸೆ ಹಣ್ಣನ್ನು ನಾನು ಮಿಕ್ಸಿಗೆ ಹಾಕ್ತಾ ಇಲ್ಲ, ಇದನ್ನು ಸಪ್ರೇಟಾಗಿ ಕಿವುಚಿಟ್ಕೊತೀನಿ. ಇದು ನೋಡಿ ಮೀನು ತಲೆ ಬಾಲ ಮತ್ತು ಬೇಕಾದ ಪೀಸ್ಗಳನ್ನು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಉಪ್ಪು ಮತ್ತು ಅರಿಶಿನ, ನೋಡಿ ಅರ್ಧ ನಿಂಬೆ ರಸ, ಅರ್ಧ ಹೋಳು ನಿಂಬೆ ಹಣ್ಣಿನ ರಸ, ಇದೆಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಒಂದು 10 ನಿಮಿಷ ಇಟ್ಟರೂ ಸಾಕಾಗುತ್ತೆ. 10 ನಿಮಿಷ ಅಥವಾ ಅರ್ಧ ಗಂಟೆ, ನಿಮಗೆ ಜಾಸ್ತಿ ಟೈಮ್ ಇದ್ದರೆ. ಮೊದಲಿಗೆ ಮೀನಿಗೆ ಉಪ್ಪು, ಅರಿಶಿನ, ನಿಂಬೆ ಹುಳಿ ಹಾಕಿಟ್ಬಿಟ್ಟು ಆಮೇಲೆ ಮಸಾಲ ತೆಗೆದು ರುಬ್ಕೊಂಡ್ರೆ ಅಲ್ಲಿಗೆ ಸರಿ ಆಗುತ್ತೆ. ಈಗ ಮೀನು ಸಾರು ಮಾಡೋದಕ್ಕೆ ಮೊದಲಿಗೆ ಒಗ್ಗರಣೆ ಹಾಕ್ತೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು, ಕೆಂಪಗೆ ಹಾಕ್ಬೇಕಂತ ಇಲ್ಲ. ಈಗ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿಬಿಟ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಧನಿಯಾ ಪುಡಿ, ಅರಿಶಿನ ಪುಡಿ, ಇದಷ್ಟನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಯಾವಾಗಲೂ ಪುಡಿಗಳು ಹಾಕೋದಕ್ಕೆ ಮುಂಚೆ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ, ರುಚಿ ಹಾಳಾಗುತ್ತೆ. ಈಗ ನೋಡಿ ರುಬ್ಕೊಂಡಿರೋ ಮಸಾಲಾನ ಹಾಕ್ತಾಯಿದ್ದೀನಿ. ಮಸಾಲ ಹಾಕ್ಬಿಟ್ಟು ಒಗ್ಗರಣೆ ಅಲ್ಲಿನೇ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು, ಸ್ಟವ್ನ ಉರಿ ಮೀಡಿಯಮ್ ಆಗಿ ಇಟ್ಕೊಂಡು ಮಸಾಲಾನ ಸ್ವಲ್ಪ ಫ್ರೈ ಮಾಡಿ, 1 ನಿಮಿಷ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಮೀನು ಸಾರು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ, ಅದನ್ನು ಕಿವುಚ್ಬಿಟ್ಟು ಅದರಲ್ಲಿ ಸ್ವಲ್ಪ ಹಾಕ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಮತ್ತು ಉಪ್ಪು ರುಚಿ ನೋಡಿಬಿಟ್ಟು ಮತ್ತೆ ಬೇಕಿದ್ರೆ ಮತ್ತೆ ಹಾಕ್ಬೋದು. ಮುಚ್ಚಳ ಮುಚ್ಚಿಬಿಟ್ಟು ಇದು ಕುದಿ ಬರೋದಕ್ಕೆ ಬಿಡ್ತೀನಿ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಉಪ್ಪು ಹುಳಿ ಸರಿ ಇದೆಯಾ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡಬೇಕು. ಈಗ
ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಮಸಾಲ ಕುದಿಯೋದಕ್ಕೆ ಬಿಡ್ತೀನಿ ನಾನು. ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಮಸಾಲ ಚೆನ್ನಾಗಿ ಬೇಯಬೇಕು. ಮಸಾಲದು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಬೇಯಿಸಿ ಆದಮೇಲೆ ನೋಡಿ ಮೀನು ನಾನು ಉಪ್ಪು ಅರಿಶಿನ ನಿಂಬೆ ಹುಳಿ ಹಾಕಿಟ್ಟಿದ್ನಲ್ಲ ಆ ಮೀನನ್ನು ಕುದೀತಾ ಇರೋ ಮಸಾಲೆಗೆ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಒಂದೇ ಒಂದು ಸಲ ಸುಮ್ಮನೆ ಹಾಗೆ ಒಂದು ಸಲ ಮಿಕ್ಸ್ ಮಾಡಿಬಿಡಿ ಸಾಕು, ಜಾಸ್ತಿ ಕಲಿಸ್ಬೇಡಿ. ಮೀನು ತುಂಬ ಬೇಗ ಕುದಿತಾ ಇರೋ ಮಸಾಲೆಗೆ ಹಾಕ್ತಾ ಇದ್ದಂಗೆ ಬೆಂದೋಗ್ಬಿಡುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ ತುಂಬ ಕಲಿಸಿದ್ರೆ. ಸುಮ್ಮನೆ ಹಾಗೆ ಒಂದು ಸಲ ಹಾಗೆ ಕಲಿಸ್ಬಿಡಿ ಸಾಕು. ಈಗ ಮುಚ್ಚಳ ಮುಚ್ಚಿ ಕಮ್ಮಿ ಉರಿಯಲ್ಲೇ ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ. ಜಾಸ್ತಿ ಕುದಿಸ್ಬಾರ್ದು, ಜಸ್ಟ್ ಒಂದು ಸಲ ಹೀಗೆ ಮಸಾಲೆ ಎಲ್ಲ ಮೊದಲೇ ಬೆಂದಿರುತ್ತೆ ಅಲ್ಲ, ಮತ್ತು ಜಾಸ್ತಿ ಕುದಿಸೋದು ಬೇಡ. ಜಾಸ್ತಿ ಕುದಿಸಿದ್ರೆ ಮೀನೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಈಗ ನೋಡಿ ಚೆನ್ನಾಗಿ ಕುದಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಮೀನು ತಲೆಯ ಮೀನು ಸಾರು. ಬೇರೆ ಹೊಟ್ಟೆ ಭಾಗ ಎಲ್ಲ ಬೇಕಿದ್ರೆ ಹಾಕಿ ಮಾಡ್ಬೋದು. ನಾನು ಹೊಟ್ಟೆ ಭಾಗದಲ್ಲಿ ಮೀನು ಫ್ರೈ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.